ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್. ಧಾರವಾಡ ಸೇರಿದಂತೆ ದೇಶದ 8,000 ಸ್ಥಳಗಳಲ್ಲಿ ಇಂದು ಜನಜಾಗೃತಿ ಜಾಥಾ. 81ಕ್ಕೂ ಹೆಚ್ಚು ಉದ್ಯೋಗ ವಲಯಗಳ ಅಸಂಘಟಿತ ಹಾಗೂ ಗಿಗ್ ಕಾರ್ಮಿಕರಿಗೆ ರಾಜ್ಯ ಸರ್ಕಾರದಿಂದ 60% ವೇತನ ಹೆಚ್ಚಳ. ಹೊಸದಿಲ್ಲಿಯ ಕೆಂಪುಕೋಟೆಯಲ್ಲಿ ಇಂದು ವನವಾಸಿಗಳ ಜನಜಾತೀಯ ಸಾಂಸ್ಕೃತಿಕ ಸಮಾಗಮ. ಕಳಂಕ ನಿವಾರಿಸು, ತಿಳಿವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಈಗ ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ಧಾರವಾಡ ಸೇರಿದಂತೆ ದೇಶದ 8,000ಕ್ಕೂ ಅಧಿಕ ಸ್ಥಳಗಳಲ್ಲಿ ಇಂದು ಜರುಗಲಿದೆ. ಅಹಮದಾಬಾದ್ನಲ್ಲಿ ಜರುಗಲಿರುವ 2030ರ ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವದ ಸ್ಮರಣಾರ್ಥ ಗುಜರಾತಿನ ಸಬರಮತಿ ನದಿ ತೀರದಲ್ಲಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ಗೆ ಇಂದು ಚಾಲನೆ ನೀಡಲಿದ್ದಾರೆ. ರಾಜ್ಯ ಸರ್ಕಾರ ಕಾರ್ಮಿಕರ ಕನಿಷ್ಠ ವೇತನವನ್ನು ಸರಾಸರಿ 60% ಹೆಚ್ಚಿಸಿದ್ದು, ರಾಜ್ಯದ 1 ಕೋಟಿಗೂ ಅಧಿಕ ಕಾರ್ಮಿಕರಿಗೆ ಆರ್ಥಿಕ ನೆರವು ದೊರಕಲಿದೆ ಎಂದು ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ನೂತನ ಕನಿಷ್ಠ ವೇತನ ಜಾರಿಯಿಂದ ರಾಜ್ಯ ಕಾರ್ಮಿಕರ ವಿಮೆ, ಇಎಸ್ಐ ಮತ್ತು ಭವಿಷ್ಯ ನಿಧಿ ಪಿಎಫ್ ಕಡಿತದ ಬಳಿಕ ದೊರಕುತ್ತಿದ್ದ ಕಡಿಮೆ ವೇತನದ ಬದಲಾಗಿ ಪರಿಷ್ಕೃತ ಸಂಚಿತ ವೇತನ ಕೈಗೆ ಸಿಗಲಿದೆ ಎಂದರು. ಅಸಂಘಟಿತ ವಲಯದ ಗಿಗ್ ಕಾರ್ಮಿಕರು, ನಿರ್ದಿಷ್ಟ ವಲಯಗಳಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರು, ಖಾಸಗಿ ಶಾಲೆ ಕಾಲೇಜುಗಳ ಬೋಧಕೇತರ ಸಿಬ್ಬಂದಿ, ಇ ಕಾಮರ್ಸ್ ಕ್ಷೇತ್ರದ ನೌಕರರು, ಕೊರಿಯರ್ ಸಂಸ್ಥೆಗಳ ಸಿಬ್ಬಂದಿ ಹಾಗೂ ಧಾರ್ಮಿಕ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ನೌಕರರು ಸೇರಿದಂತೆ ಒಟ್ಟಾರೆ ರಾಜ್ಯದ 81ಕ್ಕೂ ಹೆಚ್ಚು ಅನುಸೂಚಿತ ಉದ್ಯೋಗ ವಲಯಗಳ ಕಾರ್ಮಿಕರಿಗೆ ಇದರ ಲಾಭ ದೊರೆಯಲಿದೆ ಎಂದು ಸಚಿವ ಲಾಡ್ ಹೇಳಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದನ್ವಯ ವೇತನ ಪರಿಷ್ಕರಣೆ ಕೈಗೊಂಡು ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. 3,300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಂಗಳೂರು ಶಿವಮೊಗ್ಗ ಹಾಗೂ ಶೃಂಗೇರಿ ಮಧ್ಯದ ರೈಲು ಮಾರ್ಗದ ಅಭಿವೃದ್ಧಿ ಕೈಗೆತ್ತಿಕೊಳ್ಳಲಾಗುವುದು ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಮಂಗಳೂರು ರೈಲ್ವೆ ಕಚೇರಿಯಲ್ಲಿ ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ 37 ನೂತನ ರೈಲುಗಳನ್ನು ಪ್ರತಿದಿನದ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಮಂಗಳೂರು ರೈಲು ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸುವ, ಮಂಗಳೂರು ಸುಬ್ರಹ್ಮಣ್ಯ ನಡುವೆ ರೈಲುಗಳ ವೇಗ ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಸಚಿವ ಸೋಮಣ್ಣ ನುಡಿದರು. ಹೊಸದಿಲ್ಲಿಯ ಕೆಂಪುಕೋಟೆ ಮೈದಾನದಲ್ಲಿ ಇಂದು ಬುಡಕಟ್ಟು ಸಮುದಾಯಗಳ ಜನಜಾತೀಯ ಸಾಂಸ್ಕೃತಿಕ ಸಮಾಗಮ ಆಯೋಜಿತವಾಗಿದೆ. ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಿಂದ 500 ಬುಡಕಟ್ಟು ಸಮುದಾಯಗಳ ಪ್ರತಿನಿಧಿಗಳು ಸಾಂಪ್ರದಾಯಿಕ ಪೋಷಾಕು ತೊಟ್ಟು ಪಾಲ್ಗೊಳ್ಳಲಿದ್ದಾರೆ. ಸಾಂಸ್ಕೃತಿಕ ಪರಂಪರೆಯನ್ನು ಗೌರವಿಸಿ ಸಂಭ್ರಮಿಸುವ ಉದ್ದೇಶದೊಂದಿಗೆ 1.5 ಲಕ್ಷ ವನವಾಸಿಗರು ಸಮಾವೇಶಗೊಳ್ಳಲಿದ್ದಾರೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ವಿಜ್ಞಾನದ ಕುರಿತು ಮಾಹಿತಿ ನೀಡಲು ಆಯೋಜಿಸಿದ್ದ 6ನೇ ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆ ಆಜಾದ್ಪುರ ಎಸ್ಆರ್ಎಂ ಮೆಹ್ತಾ ಸಿಬಿಎಸ್ಇ ಶಾಲೆ ವಿದ್ಯಾರ್ಥಿನಿ ತನ್ವಿ ಚೈತನ್ಯ ಕೊಠಾರಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ. ನಾನು ಯುವಿಕಾ 2026 ರಲ್ಲಿ 13 ದಿನಗಳ ಅವಧಿಯಲ್ಲಿ ಯುಆರ್ಎಸ್ಸಿ ಬೆಂಗಳೂರು ನೆಲೆಯಲ್ಲಿ ಭಾಗವಹಿಸಿದ್ದೆ. ಒಟ್ಟು ಕಾರ್ಯಕ್ರಮ ಅದ್ಭುತವಾಗಿತ್ತು. ಪ್ರಯೋಗಶಾಲಾ ದರ್ಶನಗಳನ್ನು ಮತ್ತು ಅನೇಕ ಪ್ರಯೋಗಗಳನ್ನು ನಡೆಸುವ ಮೂಲಕ ತುಂಬಾ ಆಸಕ್ತಿಪೂರ್ಣವಾಯಿತು. ನಾವು ಇಸ್ರೋನ ಹಲವಾರು ಕೇಂದ್ರಗಳನ್ನು ಭೇಟಿ ಮಾಡಿ ಪ್ರಮುಖ ವ್ಯಕ್ತಿಗಳಾದ ಡಾಕ್ಟರ್ ಎಂ ಅಣ್ಣಂದುರೈ, ದ ಮೂನ್ ಮ್ಯಾನ್ ಆಫ್ ಇಂಡಿಯಾ, ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಮತ್ತೆ ಇಸ್ರೋ ನಿರ್ದೇಶಕರಾದ ವಿ ನಾರಾಯಣನ್ ಸರ್ ಅವರ ಜೊತೆಗೆ ಸಂವಾದವನ್ನು ನಡೆಸಿದ್ದೇವೆ. ಜ್ಞಾನವರ್ಧಕ ಅನುಭವವಾಗಿತ್ತು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಮಾಹಿತಿಯ ಹೂರಣ, ವಾರದ ಕಾರ್ಯಕ್ರಮ
ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 87 ಪೈಸೆ, ಡೀಸೆಲ್ ಪ್ರತಿ ಲೀಟರ್ಗೆ 91 ಪೈಸೆಯಷ್ಟು ಹಾಗೂ ಸಿಎನ್ಜಿ ದರ ಪ್ರತಿ ಕಿಲೋಕ್ಕೆ ₹1 ಏರಿಕೆಯಾಗಿದೆ. ಪರಿಷ್ಕೃತ ದರ ನಿನ್ನೆಯಿಂದ ಜಾರಿಗೊಂಡಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯಿಸಿ, ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಜನಪರ ಕಾಳಜಿ ಇದ್ದರೆ ತನ್ನ ಪಾಲಿನ ಪೆಟ್ರೋಲ್ ಹಾಗೂ ಡೀಸೆಲ್ ಸುಂಕ ಇಳಿಸಲಿ ಎಂದು ಆಗ್ರಹಿಸಿದ್ದಾರೆ. ಕಳಂಕ ನಿವಾರಿಸು, ತಿಳಿವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಸಂಕೀರ್ಣ ಮನೋ ಆರೋಗ್ಯ ಸ್ಥಿತಿಯ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನ ಮೀಸಲು. ವಿಶ್ವ ಆರೋಗ್ಯ ಸಂಸ್ಥೆ ವರದಿಗಳ ಪ್ರಕಾರ ವಿಶ್ವಾದ್ಯಂತ 2,01,00,000ಕ್ಕಿಂತಲೂ ಅಧಿಕ ಜನ ಸ್ಕಿಜೋಫ್ರೇನಿಯಾದಿಂದ ಬಾಧಿತರಾಗಿದ್ದಾರೆ. ಧಾರವಾಡ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆಯ ಪ್ರಾಧ್ಯಾಪಕ ಡಾಕ್ಟರ್ ರಾಘವೇಂದ್ರ ಪಾಟೀಲ್ ಸ್ಕಿಜೋಫ್ರೇನಿಯಾ ಕುರಿತು ಮಾಹಿತಿ ನೀಡಿದ್ದಾರೆ. ಸ್ಕಿಜೋಫ್ರೀನಿಯಾ ಎಂದರೆ ಚಿತ್ತವಿಕಲತೆ. ಇದು ಒಂದು ತೀವ್ರಕರವಾದ ಮಾನಸಿಕ ಕಾಯಿಲೆ. ವ್ಯಕ್ತಿ ತಾನು ಒಂದು ವಾಸ್ತವತೆಯನ್ನು ಕಳೆದುಕೊಂಡಿರುತ್ತಾನೆ. ವಿಶ್ವದಾದ್ಯಂತ 3 ಕೋಟಿಗೂ ಹೆಚ್ಚು ಜನ ಈ ಒಂದು ಸ್ಕಿಜೋಫ್ರೀನಿಯಾ ಎಂಬ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ನಮ್ಮ ದೇಶದಲ್ಲಿ 6ರಿಂದ 8 ಲಕ್ಷ ಮಂದಿಗೆ ಈ ಒಂದು ತೀವ್ರಕರವಾದ ಮಾನಸಿಕ ಕಾಯಿಲೆ ಕಂಡುಬರುತ್ತದೆ. ಈ ಕಾಯಿಲೆ ಅತಿ ಹೆಚ್ಚಾಗಿ ಬಳಲುತ್ತಿದ್ದಾರೋ ಅಂತವರನ್ನು ನಾವು ಒಳರೋಗಿಯನ್ನಾಗಿ ಸಹ ನಾವು ಟ್ರೀಟ್ಮೆಂಟ್ ಕೊಡುತ್ತಾ ಅವರಿಗೆ ಇಂಜೆಕ್ಷನ್ ಹಾಗೂ ECT ಚಿಕಿತ್ಸೆಯನ್ನು ಸಹ ನೀಡಬಹುದು. ಈ ಚಿಕಿತ್ಸೆಯು ಎಲ್ಲಾ ಜಿಲ್ಲಾಸ್ಪತ್ರೆಗಳಲ್ಲಿ ಉಚಿತವಾಗಿ ಜನರ ನೆರವಿಗೆ ಸಿದ್ಧವಾಗಿರುತ್ತದೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಚಿಪ್ಪಳ್ಳಿ ಗ್ರಾಮದ ಶ್ರಾವ್ಯ ಸಾಗರ್ ನಿರ್ಮಿಸಿದ ವರದಾ ನದಿ ಜೀವವೈವಿಧ್ಯ ಸಾಕ್ಷ್ಯಚಿತ್ರ ರಾಜ್ಯ ಜೀವವೈವಿಧ್ಯ ಮಂಡಳಿಯ 2025-26ನೇ ಸಾಲಿನ ಅತ್ಯುತ್ತಮ ಸಾಕ್ಷ್ಯಚಿತ್ರ ಪ್ರಶಸ್ತಿಗೆ ಭಾಜನವಾಗಿದೆ. ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ಬೆಂಗಳೂರಿನಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಿದರು. ಪ್ರದೇಶ ಸಮಾಚಾರಕ್ಕಾಗಿ ಶ್ರಾವ್ಯ ಸಾಗರ್ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ. ನನ್ನ ಊರಿನ ಹತ್ತಿರದಲ್ಲಿಯೇ ಪಶ್ಚಿಮ ಘಟ್ಟದ ಜೀವನಾಡಿಯಾದಂತಹ ವರದಾ ನದಿಯ ಜನ್ಮಸ್ಥಾನವಿದೆ. ವರದಾ ನದಿಯು ಮಲೆನಾಡಿನಲ್ಲಿ ಹುಟ್ಟಿ ಬಯಲು ನಾಡಿಗಳಿಗೆ ಜೀವನಾಡಿಯಾಗಿ ಹರಿಯುತ್ತದೆ. ಇಡೀ ಭಾರತದಲ್ಲೇ ಉತ್ತರಾಭಿಮುಖವಾಗಿ ಹರಿಯುವಂತಹ ಏಕೈಕ ನದಿ ವರದಾ ನದಿಯಾಗಿದೆ. ನಾನೊಂದು ಸಾಕ್ಷ್ಯಚಿತ್ರವನ್ನ ನಿರ್ಮಾಣ ಮಾಡಿದ್ದು ವರದಾಯಿನಿ ವರದೆ ಎನ್ನುವಂತಹ ಹೆಸರಿನಲ್ಲಿ ಜೀವನಾಡಿ ವರದೆಯ ಕತೆ ಬಿತ್ತರಗೊಂಡಿದೆ. ನನ್ನ ನೆಲದ ಮೂಲ ಕಥೆಯನ್ನು ನಾನು ಈ ಸಾಕ್ಷ್ಯಚಿತ್ರದಲ್ಲಿ ಜೀವವೈವಿಧ್ಯತೆಯ ವರದೆಯ ಅಂಗಳದ ಕಥೆಗಳನ್ನ ಹಿಡಿದಿಟ್ಟಿದ್ದೇನೆ. ಅವಕಾಶವನ್ನ ನೀಡಿದಂತಹ ಮಂಡಳಿಗೂ, ವೆಂಕಟೇಶ್ ಕೌಲ್ಕೋಡರವರಿಗೂ, ನಾಗೇಂದ್ರ ಸಾಗರ್ ಹಾಗೂ ವಾಣಿಶ್ರೀ ಸಾಗರ್ ಅವರಿಗೂ, ಸಚಿನ್ ಹೆಗಡೆ ಅವರಿಗೂ ನಾನು ಆಭಾರಿಯಾಗಿರುತ್ತೇನೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಪ್ರತಿನಿಧಿಗಳು ಸೂರತ್ ಮಹಾನಗರ ಪಾಲಿಕೆ ಹಾಗೂ ದೇಶದ ಅತೀ ದೊಡ್ಡ 140 MLD ಸಾಮರ್ಥ್ಯದ ಒಳಚರಂಡಿ ನೀರು ಶುದ್ಧೀಕರಣ ಘಟಕಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದರು. ವಾರ್ಷಿಕ 60 ಕೋಟಿ ಲಾಭ ಗಳಿಸುತ್ತಿರುವ ಘಟಕದ ಕಾರ್ಯವೈಖರಿ ಕುರಿತು ಸೂರತ್ ಪಾಲಿಕೆಯ ಕಾರ್ಯನಿರ್ವಾಹಕ ಅಭಿಯಂತರ ಪರೇಶ್ ಪಟೇಲ್ ನಿಯೋಗಕ್ಕೆ ಮಾಹಿತಿ ನೀಡಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ರಾಜ್ಯಕ್ಕೆ ಭೇಟಿ ನೀಡಿದ್ದು, ಇಂದು ಬೆಂಗಳೂರು ಉತ್ತರ ಜಿಲ್ಲೆ ಕಾರ್ಯಕರ್ತರ ಪ್ರಶಿಕ್ಷಣ ವರ್ಗದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯ ಮಟ್ಟದ ಚೆಸ್ ಪಂದ್ಯಾವಳಿ ಕೋಲಾರ ಜಿಲ್ಲಾ ಚೆಸ್ ಅಸೋಸಿಯೇಷನ್ ವತಿಯಿಂದ ಇಂದು ನಗರದ ಯುವಜನ ಸೇವಾ ಇಲಾಖೆಯ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿತವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಧರೆ ಫೌಂಡೇಶನ್ ಸಹಯೋಗದಲ್ಲಿ 5 ಲಕ್ಷ ಗಿಡಗಳನ್ನು ನೆಡಲಾಗುತ್ತಿದೆ ಎಂದು ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿ ಹಂಚಾಟೆ ಸಂಜೀವ್ ಕುಮಾರ್ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನ ಕೈ ಕಸೂತಿ ಪ್ರವೀಣೆ MS ಸುಕನ್ಯಾ ಮಲೇಷಿಯಾದ ವಿಶ್ವ ಫ್ಯಾಷನ್ ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪದವಿಗೆ ಭಾಜನರಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆ ಬಿಳಿಗಿರಿ ರಂಗನಾಥಸ್ವಾಮಿ ಹುಲಿ ಸಂರಕ್ಷಿತ ಅರಣ್ಯದ ಯಳಂದೂರು ವನ್ಯಜೀವಿ ವಲಯದಲ್ಲಿ ಕಂಡುಬಂದ ಆನೆ ಕಳೇಬರದ ಅಂಗಾಂಗಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದಾಗಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡ ಸೇರಿದಂತೆ ದೇಶದ 8,000 ಸ್ಥಳಗಳಲ್ಲಿ ಇಂದು ಜನಜಾಗೃತಿ ಜಾಥಾ. 81ಕ್ಕೂ ಹೆಚ್ಚು ಉದ್ಯೋಗ ವಲಯಗಳ ಅಸಂಘಟಿತ ಹಾಗೂ ಗಿಗ್ ಕಾರ್ಮಿಕರಿಗೆ ರಾಜ್ಯ ಸರ್ಕಾರದಿಂದ ಶೇಕಡ 60% ವೇತನ ಹೆಚ್ಚಳ. ಹೊಸದಿಲ್ಲಿಯ ಕೆಂಪುಕೋಟೆಯಲ್ಲಿ ಇಂದು ವನವಾಸಿಗಳ ಜನಜಾತೀಯ ಸಾಂಸ್ಕೃತಿಕ ಸಮಾಗಮ. ಕಳಂಕ ನಿವಾರಿಸು, ತಿಳಿವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ನಿಮಿಷಕ್ಕೆ.